ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಮರಳಿ ನನ್ನ ಚಾನಲ್ಗೆ ಸ್ವಾಗತ. ಸ್ವಾಗತಂ ಸುಸ್ವಾಗತ. ಸೊ ಇವತ್ತು ನಾವು ಒಂದು ಲಾಂಗ್ ಡ್ರೈವ್ ಹೊರಟಿದ್ದೀನಿ, ಅಂದರೆ ಗ್ರೂಪ್ ರೈಡ್ ಆ್ಯಕ್ಚುಲಿ 3 ಡೇಸು. ಸೊ ಅದಕ್ಕೆ ಬೆಳಗ್ಗೆ ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ, ಅಂದರೆ ರಾತ್ರಿ 2 ಗಂಟೆ. ಸೊ ಇವಾಗಲೇ ಎದ್ದು ರೆಡಿ ಆಗಿದ್ದೀವಿ. ಇಲ್ಲಿಂದ ಇವಾಗ ಇನ್ನೇನಿದ್ರು ಲಗೇಜ್ ಪ್ಯಾಕ್ ಮಾಡಿಕೊಂಡು, ಅಂದರೆ ಗಾಡಿ ಮೇಲೆ ನೀಟಾಗಿ ಟೇಲ್ ಬ್ಯಾಗ್ನ ಫಿಟ್ ಮಾಡಿಕೊಂಡು ಇಲ್ಲಿಂದ ಹೊರಡೋದು. ಲಗೇಜ್ನೆಲ್ಲ ಇಬ್ಬರು ಗಾಡಿ ಮೇಲೂ ಫಿಟ್ ಮಾಡಿದ್ವಿ. ಸೊ ಆಲ್ರೆಡಿ ಅಲ್ಲಿ ರೈಡರ್ಸ್ ನಮ್ಮ ಸ್ಪಾಟ್ ಹತ್ರ ಬಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ಗಾಡಿ ಪೂಜೆ ಮಾಡೋರು ಕಳ್ಸಲ್ಲ ಅಂತ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ. ದೇವ್ರೇ, ನಮ್ಮ ಬೆಳವಣಿಗೆ ನೋಡಿ ಉರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡಪ್ಪ. A few moments later. ನಮ್ದು 90 ಲೀಟ್ರ್ ಗುರು, ಆಫ್ ಮಾಡಿದೆ, ಬರ್ತಾ ಇಲ್ಲ. ಮಗ ನೀನು ಲೀಡ್ ಮಾಡ್ತೀಯಾ? ಲೀಡ್ ಮಾಡಿದ್ರೆ ಗೊತ್ತು ತಾನೆ ಸಿಗ್ನಲ್. ಅಲ್ಲ, ಸ್ಪೀಡ್ ಮಾಡಬೇಕು ಅಂದ್ರೆ ಹೀಗನ್ನು, ಸ್ಲೋ ಮಾಡಬೇಕು ಅಂದ್ರೆ ಹಿಂಗನ್ನು ಸಾಕು. ಆಮೇಲೆ ನಿನಗೇನಾದ್ರೂ ಆ ಕಡೆ ಹಳ್ಳ ಬಂತು ಲೆಫ್ಟ್ ಸೈಡಲ್ಲಿ ಅಂದರೆ ಲೆಫ್ಟ್ ಕಾಲೆತ್ತು, ರೈಟ್ ಸೈಡ್ ಬಂದರೆ ರೈಟ್ ಕಾಲೆತ್ತು, ಸೆಂಟ್ರಲ್ ಬಂದರೆ 2 ಕಾಲೆತ್ತು ಬಿಡು. ಹಾಂ, 2 ಲೈನಲ್ಲಿ ಹೋಗೋಣ. ಆ್ಯಕ್ಚುಲಿ ಇಬ್ರು ಇವಾಗ 2 ಲೈನ್ ಇದೆಯಲ್ಲ, ಅದೇ ಲೈನಲ್ಲಿ ಹೋಗೋಣ. ಬಟ್ ಏನು ಅಂದರೆ ಒಂದು ಗ್ಯಾಪ್ ಬಿಡು, ಒಂದು ಬೈಕಷ್ಟು. ಕೊನೆಗೂ ಎಲ್ಲರೂ ಮೀಟಪ್ ಪಾಯಿಂಟಲ್ಲೇ ಮೀಟ್ ಮಾಡಿದ್ವಿ. ಸೊ ಮನೆ ಹತ್ರನೇ ಒಂದು ಗಣೇಶನ ದೇವಸ್ಥಾನ ಇತ್ತು. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಎಲ್ಲರೂ ಮೀಟಪ್ ಮಾಡಿದ್ವಿ. ಮಧ್ಯರಾತ್ರಿ ಎಲ್ಲರೂ ಬರೋಷ್ಕಲ್ಲಿ 3 ಗಂಟೆ. ಸೊ 3 ಗಂಟೆಗೆ ಎಲ್ಲರೂ ಬಂದರು. ಬ್ರೀಫಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬ್ರೀಫಿಂಗ್ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಫ್ರೆಂಡ್ಗೆ ಹೇಳಿದೆ ಲೀಡ್ ಮಾಡೋಕ್ಕೆ, ಬಿಕಾಸ್ ಅವನ ಹತ್ರ ಮೊಬೈಲ್ ಹೋಲ್ಡ್ರು ಇತ್ತು. ಸೊ ಅವನೇ ಲೀಡ್ ಮಾಡಲಿ ಅಂತ ಅಂದ್ಬಿಟ್ಟು ಅವನಿಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಹೊರಡಬೇಕಾಗಿದ್ದು 3 o'clockಗೆ 3 o'clockಗೆ ಹೊರಡಬೇಕಾಗಿತ್ತು. ಬಟ್ ಏನಾಯಿತು ಅಂದರೆ ಎಲ್ಲರೂ ಬಂದು ಮೀಟಪ್ ಆಗಿ ಪ್ಲಸ್ ಎಲ್ಲರಿಗೂ ಬ್ರೀಫಿಂಗ್ ಮಾಡಿ ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ಹೇಳೋ ಅಷ್ಟಕ್ಕಲ್ಲೇ ಇಷ್ಟೊತ್ತಾಯಿತು. ಇವಾಗ 3:35 ಟೈಮು. ಸೊ 1/4 ಅವರ್ ಇಲ್ಲೇ ವೇಸ್ಟ್ ಆಗಿದೆ ಆಲ್ಮೋಸ್ಟು. ಇಲ್ಲಿಂದ ನಾವು ಇವಾಗ ನೆಕ್ಸ್ಟು ನೆಲಮಂಗಲ ಟೋಲ್ ಅಂದರೆ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ, 20-25 ಕಿಲೋಮೀಟ್ರು. ಸೊ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಇಷ್ಟೊತ್ತಿಗೆ ಸಿಗೋದು ಇಲ್ಲ. ಸೊ ತೀರಾ ಅರ್ಲಿ ಮಾರ್ನಿಂಗೂ ಅಲ್ಲ ನಾವು ಬಿಟ್ಟಿರೋದು. ಸೊ ಇಲ್ಲೇ ಎಲ್ಲಾದರೂ ಮುಂದೆ ಟೀ ಶಾಪಿಗಾದರೂ ಹಾಕಬೇಕು ಅಟ್ಲೀಸ್ಟು. ಯಾಕೆಂದರೆ ಅರ್ಲಿ ಟೀನು ಯಾರೂ ಕುಡ್ದಿರಲ್ಲ, ಟೀ ಆಗಲಿ ಕಾಫಿ ಆಗಲಿ ಯಾರೂ ಕುಡ್ದಿಲ್ಲ, ಎಲ್ಲ ಹಂಗೆ ಬಂದಿದ್ದೀವಿ ರೆಡಿ ಆಗಿಬಿಟ್ಟು. ಸೊ ನಾವಿವಾಗ ಇಲ್ಲಿಂದ ಹೊರಡ್ತಾ ಇರೋದು ಚಿಕ್ಕಮಂಗ್ಳೂರು ಸೈಡ್ ಆದ್ದರಿಂದ. ಸೊ ಇಲ್ಲಿ ನೆಲಮಂಗಲ ಹತ್ರ ನಮಗೆ ಡೈವರ್ಷನ್ ಸಿಗುತ್ತೆ, ಲೆಫ್ಟ್ ತೊಗೋಬೇಕು. ಸೊ ನೆಲಮಂಗಲದ ಹತ್ರ ಡೈವರ್ಷನ್ ತೊಗೊಳ್ಳೋದ್ರಿಂದ ಅಲ್ಲೇ ಎಲ್ಲಾದರೂ ಟೀ ಶಾಪ್ ಓಪನ್ ಆಗಿದ್ರೆ ಅಲ್ಲೇ ಕುಡ್ಕೊಂಡು ಮುಂದೆ ಹೋಗೋಣ ಅಂತ. ರಜ್ಜಿನ ಬಡಿಯ ಓಪನ್ ಇತ್ತು ಕಣ ಲಾಸ್ಟ್ ವೀಕು. ಕೇಳಿದ್ರು ಹೆಂಗೆ ಆಗ್ತಾರಲಿ. One hour later. ಅದಕ್ಕೆ ಗುಡ್ಡೆ ಹಾಕೋ.
ಅಯ್ಯೋ ಅಲ್ಲ ಸಡನ್ ಆಗಿ ಇಲ್ಲಿ ಬಂದ್ರೆ ಬರೀ ಇಂಥದೆಯಾ? ಬರ್ಲಿ ಬಿಡು ನೋಡೋಣ. ಅದೇ ಭದ್ರಾಗ್ ಬರ್ತಾರೆ ಕೇಳು. ನೆಲಮಂಗ್ಲದಲ್ಲಿ ಒಂದು ಒಳ್ಳೆ ಟೀ ಬ್ರೇಕ್ ಹಾಕಿದ್ವಿ. ಸೊ ಟೀ ಕುಡ್ಕೊಂಡು ಅಲ್ಲೇ ಒಂದು ಯಾವುದೋ ನಾಯಿ ಮರಿ ಸಿಕ್ಕಿತ್ತು, ಅದ್ರ ಜೊತೆ ಆಟ ಆಡಿಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಸೊ ನೆಕ್ಸ್ಟು ನಮ್ಮ ಏಮ್ ಇರೋದು ಪಿಟ್ ಸ್ಟಾಪ್ ಆಗೋಕ್ಕೆ ಹಾಸನದಲ್ಲಿ ಹಾಕೋಣ ಅಂತಿದ್ದೀವಿ, ಯಾವುದಾದ್ರೂ ಒಳ್ಳೆ ಬ್ರೇಕ್ಫಾಸ್ಟ್ ಸ್ಪಾಟ್ ನೋಡಿಕೊಂಡು. ಸೊ ನೆಕ್ಸ್ಟ್ ಏನಿದ್ರು ಹಾಸನದಲ್ಲೇ ಇನ್ನು ಅಲ್ಲಿವರೆಗೂ ಫುಲ್ಲು ರೈಡ್ ಎಂಜಾಯ್ ಮಾಡೋದಷ್ಟೇ. ನೆಲಮಂಗ್ಲದಿಂದ ಹಾಸನ ಹೈವೇಗೆ ಹೋಗ್ತಾಯಿದ್ದೀವಿ. ಸೊ ಈ ಹೈವೇಲಿ ನಮ್ಮದೊಂದು 4-5 ಗಾಡಿಗಳು ಬಿಟ್ಟರೆ ಇನ್ಯಾವ ಗಾಡಿಗಳು ಕಾಣಿಸ್ತಾನೇ ಇಲ್ಲ. ಸೊ ಏನು ಫುಲ್ಲು ಹೈವೇ ಖಾಲಿ ಹೊಡಿತಾ ಇದೆ. 3 hours later. ಫುಲ್ಲು ಹೆಲ್ಮೆಟ್ ಎಲ್ಲ ಇಟ್ಟಿದೆ ನೋಡು. ಒಳ್ಳೆ ನೋಡು ಇಲ್ಲಿ ಅಣ್ಣ ರಾಜ್ಕುಮಾರ್ ನೋಡಪ್ಪ ಇಲ್ಲಿ ಫುಲ್ಲು ಮಿಲ್ಟ್ರಿ ವಾರ್ಗೆ ಹೋಯ್ತಾವನೆ. ಲಾಗಲ್ಲಿ ಬರ್ತೀಯಾ? ಲಾಗಲ್ಲಿ ಸೊ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಆಮೇಲಿಂದ. ಜಸ್ಟ್ ಹಾಸನದಲ್ಲಿ ಒಂದು ಟಿಫನ್ಗೆ ಅಂತ ನಿಲ್ಸಿದ್ವಿ ಅಷ್ಟೇ. ಬಟ್ ಹಾಸನಲ್ಲೇ ಚೆಕ್ ಮಾಡಿದ್ವಿ ಒಂದು 4-5 ರೆಸ್ಟೋರೆಂಟು, ಯಾವುದು ಅಂತ ಇದು ಚೆನ್ನಾಗಿರಲಿಲ್ಲ. ಸೊ ನಮಗೆ ಹಾಸನದಿಂದ ಒಳಗೆ ಹೋಗಿ ಚಿಕ್ಕಮಂಗ್ಳೂರಿಗೆ ಕನೆಕ್ಟ್ ಆಗುತ್ತೆ, ಬೇಲೂರು ಹಳೆಬೀಡು ರೋಡಿಗೆ ಕನೆಕ್ಟ್ ಆಗುತ್ತೆ. ಸೊ ಅಲ್ಲೊಂದು ದರ್ಶಿನಿ ಸಿಕ್ತು. ಅಂದರೆ ದರ್ಶಿನಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಚಿಕ್ಕದಾಗಿ ಒಂದು ಹೋಟ್ಲು ಥರ ಇರುತ್ತೆ. ಸೊ ಅಲ್ಲೇ ಟಿಫನ್ ಸಕ್ಕತ್ತಾಗಿತ್ತು. ಅಲ್ಲೇ ಎಲ್ಲರೂ ಟಿಫನ್ ಮಾಡಿಕೊಂಡು ಅಲ್ಲಿಂದ ಇವಾಗ ಚಿಕ್ಕಮಂಗ್ಳೂರು ಸೈಡಿಂದ ನೆಕ್ಸ್ಟು ನಾವು ಇದಕ್ಕೆ ಹೋಗ್ತಾಯಿದ್ದೀವಿ, ಮುಳ್ಳಯ್ಯನಗಿರಿ ಕಡೆಯಿಂದ ಭದ್ರಾ ಟೈಗರ್ ರಿಸರ್ವ್ಗೆ ಹೋಗ್ತಾಯಿದ್ದೀವಿ. ಸೊ ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ. ಸೊ ನಾನು ಅದಕ್ಕೆ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೆಲ್ಲ ಆ್ಯಕ್ಚುಲಿ ಮಳೆ ಬಂದು ನಿಂತಿರೋದ್ರಿಂದ ವ್ಯೂಸು ಎಲ್ಲ ಆ ಕಡೆ ಈ ಕಡೆ ಗ್ರೀನರೀಸ್ ಮಾತ್ರ ಸಕ್ಕತ್ತಾಗಿದೆ. ಅಕಸ್ಮಾತ್ ನಾವು ಮಳೇಲಿ ಏನಾದರೂ ಬಂದಿದ್ದರೆ ಈ ಥರ ಬ್ಯೂಟಿ ಕಾಣಿಸ್ತಾ ಇರಲಿಲ್ಲ ಅನಿಸುತ್ತೆ ನಮಗೆ. ನೇಚರ್ ಬ್ಯೂಟಿ ಒಂಥರ ಮಸ್ತಾಗಿದೆ. ಇನ್ನು ನಾವು ಆ್ಯಕ್ಚುಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ ಇಲ್ಲಿಂದ. ಸೊ ಇನ್ನು ಬೆಟ್ಟ ಹತ್ತಾದ್ಮೇಲೆ ಅಲ್ಲಿ ವ್ಯೂ ಹೇಗಿದೆ ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಫುಲ್ಲು ಒಣಗೋಗಿರೋ ಮರ, ಮತ್ತು ಆ ಕಡೆ ಹಿಂದೆಗಡೆ ಬೆಟ್ಟ, ಈ ಕಡೆ ರೈಟ್ ಸೈಡಿಗೆ ಹೋದರೆ ಫುಲ್ಲು ಚಿಕ್ಕಮಂಗ್ಳೂರು ಕಾಣಿಸುತ್ತೆ ನಿಮಗೆ. ಮಗ ಮುಳ್ಳಯ್ಯನಗಿರಿಗೆ ಬಂದ್ಬಿಟ್ಟು ಮಹಾರಾಷ್ಟ್ರ ಆಗಂತವನೇ, ಇಲ್ಲೇ ಕೆಳಗಡೆ ಹೋಗ್ಬೇಕಾಗಿತ್ತು. ಏನು ಹುಡುಕ್ತಾ ಇದೆಯಾ?
ಟೈಮ್ ಇವಾಗ 11 ಗಂಟೆ. ಆ್ಯಕ್ಚುಲಿ 11 ಗಂಟೆ ಆದ್ರೂ ಇನ್ನೂ ಫಾಗ್ ನೋಡಿ ಹೇಗಿದೆ ಅಂತ. ಇನ್ನೂ ಬಿಸಿಲೇ ಬಂದಿಲ್ಲ ಇಲ್ಲ ನಾನು ಆ್ಯಕ್ಚುಲಿ ಇದನ್ನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾಕೆ ಅಂದರೆ ಫುಲ್ಲು ರೈಟ್ ಸೈಡಿಂದ ಗಾಳಿ ಹೆಂಗೆ ಹೊಡಿತಾ ಇದೆ ಅಂದರೆ ನನ್ನ ಮೈಕಲ್ಲಿ ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಾ ಇಲ್ಲ, ಅಷ್ಟು ಇದರಾಗಿ ಬರ್ತಾಯಿದೆ. ಮತ್ತು ಕಿವಿಯೆಲ್ಲ ಗುಯ್ ಅಂತ ಇದೆ. ಹೆಲ್ಮೆಟ್ ಹಾಕಿದ್ರು ನಾನು ಫುಲ್ಲು ಕಿವಿಯೆಲ್ಲ ಗುಯ್ ಅಂತ ಸೌಂಡು, ಏನೂ ಕೇಳಿಸ್ತಾಯಿಲ್ಲ. ಕಿವಿಯೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ, ಅಷ್ಟು ಕೋಲ್ಡ್ ಆಗಿದೆ ಇಲ್ಲಿ. ಮತ್ತು ಬಿಸಿಲು ಇಲ್ಲ. ಟೈಮ್ ಇವಾಗ 11 ಗಂಟೆ. ಇಲ್ಲ ಕಲೆ ನೀಟಾಗಿ ಕಾಣಿಸುತ್ತೆ ಹಿಂದಗಡೆ. ಹಿಮದಲ್ಲಿ ಮುಚ್ಚೋಗಿದೆ, ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಫಾಗ್ ಮೂವ್ ಆಗ್ತಾ ಇರೋದು ಹಂಗೆ ಕಾಣ್ತೈತೆ ನಿಮಗೆ. ಸಾಗಲಾಗಿದೆ. ಟೈಮ್ ಆಲ್ಮೋಸ್ಟ್ 11 ಗಂಟೆ. ಬಟ್ ಅಂದರೂ ನಾನು ಫಾಗ್ ನೋಡಿ ಹಿಂಗೆ ಕಾಣಿಸ್ತದೆ. ಸೈಡ್ಗೆ ಹೋಗು, ಆಮೇಲೆ ಕಾಣಿಸ್ತೀರ ಗುಕ್ಕಿಟ್ಬಿಟ್ಟಾರು. ಹೀಗೆ ನೋಡಿ, ಈ ಕಡೆನೂ ಫುಲ್ ಫಾಗು, ಆ ಕಡೆನೂ ಫುಲ್ ಫಾಗು. ಅಲ್ಲಿ ನೋಡಿ, ಅಲ್ಲಿ ಮುಂದೆಗಡೆ ಎಲ್ಲ ಏನು ಮಸ್ತಾಗು ಬಾಯ್ಸ್ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಮುಂದೆ ಗಾಡಿ ಬರ್ತಾಯಿದೆ ನೋಡಿ, ಏನೂ ಕಾಣಿಸ್ತಲ್ಲ. ವರ್ಕೆ ಗಡ್ಡಿಯಲ್ಲಿ ಅವನು ನನ್ ತೋರ್ಸಿಯ ಪ್ಯಾಂಟ್ ಎತ್ತು ಸೇಮ್ ಬರೋ ಸೈಡ್ ಬರ್ರ. ಹಾಯ್ ಬ್ರೋ. ಮೈಸೂರು ಗಾಡಿ ಬಂತು ನೋಡೋಣ. ಯಾವ ಊರು? ಮೈಸೂರು. ಯಾವ್ದೋ ಬಸ್ ಅನ್ಸುತ್ತೆ ಬ್ರೋ. ಸೈಡ್ ಬಂದ್ಬಿಡಿ. ಬಂದು ಟಿಟಿನ ಅನ್ಸುತ್ತೆ. ಲಾರಿ ಯಮದೂತ. ನಿಮಗೆ ಬೆಟ್ಟದ ಕೆಳಗಿಂದ ವ್ಯೂ ತೋರಿಸ್ತೀನಿ ನೋಡಿ, ಏನು ಕಾಣಿಸಲ್ಲ. ಫುಲ್ಲು ಫಾಗ್ ಸುತ್ಕೊಂಡ್ಬಿಟ್ಟಿದೆ, ಅಷ್ಟು ಫಾಗ್ ಇದೆ 11 ಗಂಟೆ ಆದ್ರೂ. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ.